ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್. ಕಳೆದ 11 ಸೀಸನ್ಗಳನ್ನ ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ ಕಿಚ್ಚ ಸುದೀಪ್. ಆದರೆ ಬಿಗ್ ಬಾಸ್ ಸೀಸನ್ 11 ನಡೆಯುತ್ತಿದ್ದಾಗಲೇ ಕಿಚ್ಚ ಸುದೀಪ್ ವಿದಾಯ ಹೇಳಿದ್ರು. ಇದು ನನ್ನ ಕೊನೆಯ ಶೋ ಅಂತ ಹೇಳಿ ಶಾಕ್ ಕೊಟ್ಟಿದ್ರು. ಆದರೆ ಈಗ ಮತ್ತೆ ಅಖಾಡಕ್ಕೆ ಕಿಚ್ಚ ಮರಳಿತು. ಬಿಗ್ ಬಾಸ್ ಮಾಡಲ್ಲ ಅಂತಿದ್ದ ಬಾದ್ಶಾ ಈಗ ಮತ್ತೆ ಬಿಗ್ ಬಾಸ್ ಮಾಡೋಕೆ ಕಾರಣವೇನು? ತಾಯಿ ಬಗ್ಗೆ ಮಾತಾಡ್ತಾ ಸುದೀಪ್ ಹೇಳಿದ್ದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಅಂದ್ರೆ ಕಿಚ್ಚ, ಕಿಚ್ಚ ಅಂದ್ರೆ ಬಿಗ್ ಬಾಸ್ ಅನ್ನೋದು ಇಡೀ ಕರುನಾಡಿಗೆ ಗೊತ್ತು. ಆದ್ರೆ ಆ ಒಂದು ದಿನ ಕಿಚ್ಚನ ಟ್ವೀಟ್ ನೋಡಿ ಎಲ್ಲರಿಗೂ ಶಾಕ್ ಆಯ್ತು. ತಾಯಿಯ ಅಗಲಿಕೆ ನಂತರ ಫುಲ್ ಚೇಂಜ್ ಆಗಿದ್ದ ಕಿಚ್ಚ ಸುದೀಪ್ ಇನ್ಮುಂದೆ ನಾನು ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿದ್ರು. ಇದರಿಂದ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬೇಸರ ಉಂಟಾಗಿತ್ತು. ಜೊತೆಗೆ ಬಿಗ್ ಬಾಸ್ ಸೀಸನ್ 12 ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇತ್ತು. ಆದ್ರೆ ಈಗ ಬಿಗ್ ಬಾಸ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಒಂದಷ್ಟು ಸಲಹೆ ಸೂಚನೆಯೊಂದಿಗೆ ಸುದೀಪ್ ಮತ್ತೆ ಬಿಗ್ ಬಾಸ್ ಹೋಸ್ಟ್ ಮಾಡೋಕೆ ರೆಡಿಯಾಗಿದ್ದಾರೆ. ಮತ್ತೆ ಬಿಗ್ ಬಾಸ್ಗೆ ಬರೋಕೆ ಕಾರಣವನ್ನು ಕಿಚ್ಚ ಬಿಚ್ಚಿಟ್ಟಿದ್ದಾರೆ. ಹೌದು, ಈ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸೀಸನ್ 12 ಮಾಡೋದೇ ಇಲ್ಲ ಅಂತ ಹೇಳೋಕೆ ಕಾರಣಗಳೂ ಇತ್ತು. ಅದರಲ್ಲಿ ಅಮ್ಮನ ಅಗಲಿಕೆಯೂ ಇತ್ತು. ಸುದೀಪ್ ನಡೆಸಿಕೊಡ್ತಿದ್ದ ಬಿಗ್ ಬಾಸ್ ಅನ್ನ ಕಿಚ್ಚನ ತಾಯಿ ಹೆಚ್ಚಾಗಿ ನೋಡ್ತಾ ಇದ್ರು. ಬಿಗ್ ಬಾಸ್ನ ಅಪ್ಪಟ ಅಭಿಮಾನಿಯಾಗಿದ್ರು. ಅದೊಂದೇ ಕಾರಣಕ್ಕಾಗಿ ಸುದೀಪ್ ಪ್ರತಿ ಸೀಸನ್ನಲ್ಲೂ ಡಿಫರೆಂಟ್ ಆಗಿ ಅಭಿಮಾನಿಗಳ ಮನರಂಜಿಸ್ತಿದ್ರು. ಆದ್ರೆ ಅದೊಂದು ದಿನ ಅಮ್ಮನೇ ಉಸಿರು ನಿಲ್ಲಿಸಿಬಿಟ್ರು. ಹೀಗಾಗಿ ಅಮ್ಮನೇ ಇಲ್ಲದ ಮೇಲೆ ನನಗೆ ಬಿಗ್ ಬಾಸ್ ಯಾಕೆ ಅಂತ ನಿರ್ಧರಿಸಿದ್ದ ಸುದೀಪ್ ಬಿಗ್ ಬಾಸ್ಗೆ ಬಾಯ್ ಹೇಳಲು ನಿರ್ಧರಿಸಿದ್ರು. ಈ ಬಗ್ಗೆ ನಿರ್ಧಾರ ತಿಳಿಸಿದ್ದ ಸುದೀಪ್, ಅಮ್ಮ ಹೋದ್ಮೇಲೆ ಏನೂ ಬೇಡ ಅನಿಸಿಬಿಡ್ತು. ಅದಕ್ಕೆ ಇನ್ಮುಂದೆ ಬಿಗ್ ಬಾಸ್ ಬೇಡ ಅಂತಲೇ ಡಿಸೈಡ್ ಮಾಡಿದೆ. ಅಮ್ಮ ಹೋದ್ಮೇಲೆ ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡೋದು ಬಿಟ್ಟೆ. ಆದ್ರೆ ಜನ ನೋಡ್ತಾರೆ, ಮೊದಲಿನ ತರ ಡ್ರೆಸ್ ಮಾಡಿ ಅಂತ ಹೇಳಿದ್ಮೇಲೆ ಡ್ರೆಸ್ ಮಾಡ್ತಿದ್ದೇನೆ. ಅದು ಬಿಟ್ರೆ ಅಮ್ಮ ಹೋದ್ಮೇಲೆ ನಿಜಕ್ಕೂ ಏನು ಬೇಡ ಅಂತಲೇ ಅನಿಸ್ತಾ ಇತ್ತು ಅಂತ ಕಿಚ್ಚ ಭಾವುಕರಾದ್ರು. ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು. ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ. ನೀವೆಲ್ಲ ನನ್ನ ನೋಡಿದಿರಿ, ಒಂದ್ 2 ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ. ಅದು ಸುಳ್ಳು. ನನಗೆ ಆಗ್ತಾ ಇದ್ದಿದ್ದ ಸೈಕಲಾಜಿಕಲ್ ಇಶ್ಯೂಸ್, ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬಾ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದ್ ವೀಕೆಂಡ್ ಆಗ್ತಿದ್ದಂಗೆ ಹೋದ್ರೆ ತುಂಬಾ ಕಾಲಾವೃತ್ತಿಕರ ಏನ್ ಇಷ್ಟ ಆಯ್ತು ನನಗೆ, ಅದು ಇದು ತುಂಬಾ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬಾ ಹೊಡಿತು ಸರ್. ಅದೆಲ್ಲ ನನಗೆ ಏನೋ ಒಂಥರ ಮೂಡ್ ಹೊರಟೋಯ್ತು. ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿ ತಾಡ್ತಿದ್ದಂಗೆ ನಾನು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡಿದ್ದೆ. ಎರಡೇ ಬರ. ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್, ಇನ್ನು ಅಮ್ಮನ ನೆನಪು ತುಂಬಾನೇ ಕಾಡುತ್ತೆ. ವೇದಿಕೆ ಮೇಲೆ ಅಮ್ಮ ಮತ್ತೆ ಮತ್ತೆ ನೆನಪಾಗ್ತಾರೆ. ಅದಕ್ಕೆ ಬಿಗ್ ಬಾಸ್ ಬೇಡವೇ ಬೇಡ ಅಂತ ನಿರ್ಧಾರ ಮಾಡಿದ್ದೆ. ಆದ್ರೆ ಬಿಗ್ ಬಾಸ್ ಈಗ ಮತ್ತೆ ಮಾಡ್ತೇನೆ. ಅದು ಜನರು ತೋರುವ ಪ್ರೀತಿಯಿಂದ. ಚಾನೆಲ್ ಅವರು ಬನ್ನಿ ಅಂತ ತುಂಬಾನೇ ಚೆನ್ನಾಗಿಯೇ ಸ್ವಾಗತ ಮಾಡಿದ್ರು. ಅದಕ್ಕೆ ಬಿಗ್ ಬಾಸ್ ಮಾಡಲು ವಾಪಸ್ ಬಂದಿದ್ದೇನೆ ಅಂತಲೇ ಸುದೀಪ್ ಹೇಳಿಕೊಂಡಿದ್ದಾರೆ. ಆ ತರ ಡ್ರೆಸ್ ಮಾಡ್ಕೊಂಡು ಬನ್ನಿ, ಅಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಅಪ್. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು. ನಂಗೆಲ್ಲ ಟಾಕಿಂಗ್, ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದ್ರು ಪ್ರತಿಯೊಬ್ಬರಿಗೂ ಮಾತಾಡ್ಬೇಕಾದ್ರೆ this is one show she loved. Do it. Again that became easy. ಮಾಡೋಣ ಅವ್ರಿಗೋಸ್ಕರ. ಅದೇನೇ ಆಗ್ಲಿ, ತಾಯಿ ಪ್ರೀತಿ ಅಕ್ಕರೆ ನೆನಪಿಗೆ ಕೊನೆಯೇ ಇಲ್ಲ. ತಾಯಿಗಾಗಿ ಬಿಗ್ ಬಾಸ್ ಮಾಡಲ್ಲ ಅಂದಿದ್ದ ಕಿಚ್ಚ ಈಗ ಜನರ ಪ್ರೀತಿಗೆ ಮನಸೋತು ಮತ್ತೆ ಬಿಗ್ ಬಾಸ್ಗೆ ಬಂದಿದ್ದಾರೆ. ಸೀಸನ್ 12ರಲ್ಲಿ ಬಾದ್ಶಾ ಬಿಗ್ ಬಾಸ್ನಲ್ಲಿ ಯಾವ ರೀತಿ ಕಾಣ್ತಾರೆ, ಯಾವ ಸ್ಪರ್ಧಿಗಳು ಬರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.